ಟಿ ಎಕ್ಸಾಮ್ಗೆ ಸಂಬಂಧಿಸಿದಂತೆ ಇಂಪಾರ್ಟೆಂಟ್ ನೋಟ್ಸ್ಗಳನ್ನು ಕೊಡ್ತಾ ಇದ್ದೀನಿ. ಇವತ್ತು ನೀಡ್ತಾ ಇರೋದು ಪಾರ್ಟ್ 5. ಈ ನೋಟ್ಸ್ನ ನೀಡಿರೋದು ಅಪ್ಪು ಪಾಟೀಲ್ ಅವರು ಅಂತ. ಅವರ ಫೋನ್ ನಂಬರ್ 7353309032. ಅವರ ಇಮೇಲ್ ID appu13patil@gmail.com. ಸೊ ಇವತ್ತು ಬೋಧನಾಶಾಸ್ತ್ರದ ಕುರಿತಾಗಿ ಶಾರ್ಟ್ ನೋಟ್ಸ್ನ ನೀಡ್ತಾ ಇದ್ದೀನಿ. ಮೊದಲನೇದು ಕನ್ನಡ ಪೆಡಗಾಗಿ ಅಂದರೆ ಕನ್ನಡ ಬೋಧನಾಶಾಸ್ತ್ರ. ಭಾಷಾ ಕೌಶಲ್ಯಗಳೆಂದರೆ ಆಲಿಸುವುದು, ಮಾತನಾಡುವುದು, ಓದುವುದು ಮತ್ತು ಬರೆಯುವುದು. ಮೌಖಿಕವಲ್ಲದ ಸಂವಹನವು ಅಂಗಚಲನೆಗಳ ಮೂಲಕ ನಡೆಯುತ್ತದೆ. ಚಲನವಲನದ ಕೌಶಲ್ಯಗಳು ಅದರಲ್ಲಿ ಬರುವಂಥದ್ದು ಚಿತ್ರ ಬರೆಯುವಿಕೆ, ವೃತ್ತ, ಚೌಕ ಮುಂತಾದವು ಆಕೃತಿಗೆ ಸಂಬಂಧಿಸಿದ್ದು. ಮಕ್ಕಳು ಅತಿ ಸುಲಭವಾಗಿ ಅನ್ಯ ಭಾಷೆಗಳನ್ನು ಕಲಿಯುವ ವಯಸ್ಸೆಂದರೆ 8 ವರ್ಷ ಮುಂಚೆ, ಅಂದರೆ 8 ವರ್ಷ ವಯಸ್ಸಿನ ಮುಂಚೆ. ಈ ಕಲಿಕೆ ಅಂದರೆ ತಾಂತ್ರಿಕತೆಯ ಸಹಾಯದೊಂದಿಗೆ ಕಲಿಯುವ ಸಮ್ಮಿಶ್ರ ವಿಧಾನ. ಕೌಶಲ್ಯ ಅಭಿವೃದ್ಧಿಗೆಂದು ಬಳಸಿಕೊಳ್ಳುವ ಶಿಕ್ಷಕ ತರಬೇತಿ ವಿಧಾನ ಅನುಬೋಧನೆ ಅಥವಾ ಮೈಕ್ರೋ ಕೋಚಿಂಗ್. CCE ಪರಿಚಯದೊಂದಿಗೆ ವಿದ್ಯಾರ್ಥಿಗಳ ಮೌಲ್ಯ ನಿರ್ಣಯ ನಿಯತವಾಗಿ ನಡೆಯುತ್ತದೆ. ಮ್ಯಾಥಮೆಟಿಕ್ಸ್ ಪೆಡಗಾಗಿ ಅಂದರೆ ಗಣಿತ ಬೋಧನಾಶಾಸ್ತ್ರ. ಗಣಿತ ಶಿಕ್ಷಣದ ಉದ್ದೇಶಗಳು ಅಂದರೆ ಭವಿಷ್ಯದ ಸವಾಲುಗಳನ್ನು ಸಮರ್ಥವಾಗಿ ನಿರ್ವಹಿಸಲು ಮತ್ತು ಮಗುವಿನಲ್ಲಿ ಅಮೂರ್ತಗಳನ್ನು ನಿರ್ವಹಿಸುವ ಮತ್ತು ಸಮಸ್ಯೆ ಬಗೆಹರಿಸುವಂತಹ ಆಲೋಚನೆ ಬೆಳೆಸುವುದು. ಸಂಕುಚಿತ ಗುರಿಯು ಕೇವಲ ಲೆಕ್ಕ ಮಾಡುವುದನ್ನು ಕಲಿಸುವುದು. ಉನ್ನತ ಗುರಿಯು ಮಗುವಿನ ಆಂತರಿಕ ಸಂಪನ್ಮೂಲಗಳು, ಆಲೋಚನೆ ಬೆಳೆಸುವುದು ಮತ್ತು ತಾರ್ಕಿಕ ಶಕ್ತಿ ಬೆಳೆಸುವುದಾಗಿದೆ. ಗಣಿತ ಬೋಧನೆಯ ಪ್ರಮುಖ ವಿಧಾನಗಳೆಂದರೆ ಗಣಿತ ಬೋಧನೆಯಲ್ಲಿ ಪ್ರಮುಖವಾಗಿ ಒಟ್ಟು 6 ವಿಧಾನಗಳಿವೆ. ಅವುಗಳೆಂದರೆ ಸಹಕಾರ ವಿಧಾನ, ವಿವರಣೆ ವಿಧಾನ, ಕ್ರೀಡಾ ವಿಧಾನ, ನಿರ್ದೇಶಿತ ಅನ್ವೇಷಣೆ, ಪ್ರಾಯೋಗಿಕ ವಿಧಾನ ಮತ್ತು ಸಮಸ್ಯೆ ಪರಿಹಾರ ವಿಧಾನ. ಸಹಕಾರ ವಿಧಾನ ಅಂದರೆ 4 ರಿಂದ 6 ವರ್ಷದ ಮಕ್ಕಳನ್ನು ಗುಂಪು ಮಾಡಿ ಕಲಿಸುವ ವಿಧಾನವಾಗಿದೆ. ವಿವರಣೆ ವಿಧಾನದಲ್ಲಿ ಶಿಕ್ಷಕರು ಒಂದು ಪರಿಕಲ್ಪನೆಯನ್ನು ಕ್ರಮಬದ್ಧವಾಗಿ ವಿವರಿಸುತ್ತಾ ಸಾಗುವುದಾಗಿದೆ. ಕ್ರೀಡಾ ವಿಧಾನದಲ್ಲಿ ಒಂದು ವಿಷಯವನ್ನು ಕ್ರೀಡೆಯಾಗಿ ಪರಿವರ್ತಿಸಿ ಬೋಧಿಸುವುದಾಗಿದೆ. ನಿರ್ದೇಶಿತ ಅನ್ವೇಷಣಾ ವಿಧಾನದಲ್ಲಿ ಮಗುವಿಗೆ ಶಿಕ್ಷಕರು ಒಂದು ಸನ್ನಿವೇಶವನ್ನು ಮಂಡಿಸುತ್ತಾ ಹೋಗುತ್ತಾರೆ. ಪ್ರಾಯೋಗಿಕ ವಿಧಾನದಲ್ಲಿ ಮಗು ಕೆಲವು ವಸ್ತುಗಳನ್ನು ನಿರ್ವಹಿಸುತ್ತಾ, ಬಳಸುತ್ತಾ, ಕಲಿಯುತ್ತಾ ಸಾಗುತ್ತದೆ. ಸಮಸ್ಯೆ ಪರಿಹಾರ ವಿಧಾನದಲ್ಲಿ ಮಗುವಿಗೆ ಸಮಸ್ಯೆ ನೀಡಿ ಪರಿಹಾರ ಕಂಡುಕೊಳ್ಳುವಂತೆ ಮಾಡುವ ವಿಧಾನವಾಗಿದೆ. ಈ ವಿಧಾನವು ಗಣಿತವನ್ನು ನೈಜ ಜೀವನದೊಂದಿಗೆ ಸಂಬಂಧ ಕಲ್ಪಿಸುವಂತೆ ಮಾಡುತ್ತದೆ. ಗಣಿತದ ಕಲಿಕೆ ಮಗುವಿಗೆ ಆಲೋಚನೆ ಮತ್ತು ತಾರ್ಕಿಕ ಸಂಪತ್ತನ್ನು ವರ್ಧಿಸುತ್ತದೆ. ಗಣಿತ ಮೌಲ್ಯಮಾಪನವು ಜ್ಞಾಪಕ ಶಕ್ತಿಗೆ ಮತ್ತು ಅಂಕೆ ಸಂಖ್ಯೆ ಜ್ಞಾನಕ್ಕೆ ಆದ್ಯತೆ ನೀಡುತ್ತದೆ. ಆದರೆ ಮಕ್ಕಳ ವಿಮರ್ಶೆ, ಆಲೋಚನೆ, ಅನ್ವಯತೆಗಳಿಗೆ ಆದ್ಯತೆ ನೀಡುವುದಿಲ್ಲ. ಕನ್ನಡ ಬೋಧನಾಶಾಸ್ತ್ರ. ಓದುವಿಕೆಯ ಸಂಗ್ರಹ ಕಲೆ ಎಂದರೆ ಟಿಪ್ಪಣಿ ಮಾಡುವುದು. ಯಾವ ಮಾಧ್ಯಮ ಕಲಿಕೆಗೆ ಹೆಚ್ಚಿನ ಆಯ್ಕೆಗಳನ್ನು ಒದಗಿಸುತ್ತದೆ ಅಂದರೆ ಕ್ಷೇತ್ರ ಭೇಟಿ ಅಂದರೆ ಫೀಲ್ಡ್ ವಿಸಿಟ್. ಕಲಿಕೆಯ ಯಾವ ಕ್ಷೇತ್ರ ಉನ್ನತ ಸ್ಥಾಯಿಯ ಚಿಂತನಶೀಲತೆಯನ್ನು ಒಳಗೊಂಡಿದೆ? ಮೌಲ್ಯಮಾಪನ ಇವ್ಯಾಲ್ಯುಯೇಷನ್. ಭಾಷಾ ಕಲಿಕೆ ಸಾರ್ಥಕವಾಗುವುದು ತಮ್ಮ ಜೀವನದ ಮೌಲ್ಯ ಮತ್ತು ಗುರಿಗಳಲ್ಲಿ ಕ್ರಿಯಾತ್ಮಕವಾಗಿ ತೊಡಗಿಕೊಂಡಾಗ. ತಮ್ಮ ಜೀವನದ ಮೌಲ್ಯ ಮತ್ತು ಗುರಿಗಳಲ್ಲಿ ಕ್ರಿಯಾತ್ಮಕವಾಗಿ ತೊಡಗಿಕೊಂಡಾಗ ಭಾಷಾ ಕಲಿಕೆ ಸಾರ್ಥಕವಾಗುವುದು. ಬರಹದ ಮೌಲ್ಯಮಾಪನದ ಮೊದಲ ಅಂಶ ಅಂದರೆ ಬರಹದ ವಸ್ತು, ವಿಷಯ, ತಾತ್ಪರ್ಯ ಮತ್ತು ಅದು ಹೇಳುವ ವಿಚಾರ. ಓದುವಾಗ ಕೌಶಲ್ಯಗಳನ್ನು ರೂಪಿಸಿಕೊಳ್ಳುವುದೆಂದರೆ ಅರ್ಥ ಮಾಡಿಕೊಳ್ಳುವುದು. ಟಾಪಿಕ್ ಸಿಂಥೆಸಿಸ್ ಒಂದು ಪ್ಯಾರಾಗ್ರಾಫ್ನ ಮುಖ್ಯಾಂಶವಾಗಿದೆ. ಶಿಕ್ಷಣಕ್ಕೆ ಸಂಬಂಧಿಸಿದ ಕಾರ್ಯಕ್ರಮಗಳ ಕುರಿತಾಗಿ ಮಾಹಿತಿ ನೋಡೋಣ. ಚೈತನ್ಯ ಕಾರ್ಯಕ್ರಮ 2001ರಲ್ಲಿ ಪ್ರಾರಂಭವಾಯಿತು. DSERT ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಸ್ಟೇಟ್ ಎಜುಕೇಷನ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್. NCERT ಅಂದರೆ ನ್ಯಾಷನಲ್ ಕೌನ್ಸಿಲ್ ಫಾರ್ ಎಜುಕೇಷನ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್. ಸ್ಪಾಟ್ ಅಂದರೆ ಸ್ಪೆಷಲ್
ಸ್ಪೆಷಲ್ ಓರಿಯೆಂಟೇಷನ್ ಫಾರ್ ಪ್ರೈಮರಿ ಟೀಚರ್ಸ್. ಇದು 1993-94ರಲ್ಲಿ ಪ್ರಾರಂಭವಾಗಿ ಪ್ರಾಥಮಿಕ ಶಿಕ್ಷಕರಿಗೆ ವಿಶೇಷ ಪುನಶ್ಚೇತನ ಕಾರ್ಯಕ್ರಮ ಇದಾಗಿದೆ. 1949ರಲ್ಲಿ ಸರ್ವರಿಗೂ ಶಿಕ್ಷಣ ಎಂಬ ಘೋಷಣೆ ಹೊರಡಿಸಿದರು. NLM ಅಂದರೆ ನ್ಯಾಷನಲ್ ಲಿಟರಸಿ ಮಿಷನ್, ಅಂದರೆ ರಾಷ್ಟ್ರೀಯ ಸಾಕ್ಷರತಾ ಮಿಷನ್. ಇದು ಜಾರಿಗೆ ಬಂದದ್ದು 1988ರಲ್ಲಿ. SAP ಅಂದರೆ SAP, ಅದರ ಫುಲ್ ಫಾರ್ಮ್ ಸ್ಕೂಲ್ ಅಕಾಡೆಮಿಕ್ ಪ್ಲಾನ್. SSA ಇದರ ಫುಲ್ ಫಾರ್ಮ್ ಸರ್ವ ಶಿಕ್ಷಣ ಅಭಿಯಾನ್. MSA ಮಾಧ್ಯಮಿಕ ಶಿಕ್ಷಣ ಅಭಿಯಾನ. STMC ಸ್ಕೂಲ್ ಡೆವಲಪ್ಮೆಂಟ್ ಮಾನಿಟರಿ ಕಮಿಟಿ. NEP ನ್ಯಾಷನಲ್ ಎಜುಕೇಷನ್ ಪಾಲಿಸಿ, ಅಂದರೆ ರಾಷ್ಟ್ರೀಯ ಶಿಕ್ಷಣ ನೀತಿ. ಇದು 1986ರಲ್ಲಿ ಜಾರಿಗೆ ಬಂದಿದೆ. NEP ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಅಂದರೆ ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಿಗೆ ಬಂದದ್ದು 1986ರಲ್ಲಿ. DPEP ಅಂದರೆ ಡಿಸ್ಟ್ರಿಕ್ಟ್ ಪ್ರೈಮರಿ ಎಜುಕೇಷನ್ ಪ್ರೋಗ್ರಾಮ್ 1994. DISC ಅಂದರೆ ಡಿಸ್ಟ್ರಿಕ್ಟ್ ಇನ್ಫಾರ್ಮೇಷನ್ ಸಿಸ್ಟಮ್ ಆಫ್ ಎಜುಕೇಷನ್. NCF ಅಂದರೆ ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ 2005. ಸಂವಿಧಾನದ 93ನೇ ತಿದ್ದುಪಡಿಯಂತೆ ಶಿಕ್ಷಣವನ್ನು ಮೂಲಭೂತ ಹಕ್ಕು ಎಂದು ಸಾರಲಾಗಿದೆ. 1976ರಲ್ಲಿ ಸಂವಿಧಾನದ 42ನೇ ತಿದ್ದುಪಡಿಯ ಮೂಲಕ ಶಿಕ್ಷಣವನ್ನು ಸಮವರ್ತಿ ಪಟ್ಟಿಗೆ ಸೇರಿಸಲಾಗಿದೆ. ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆ ಆಗಿದ್ದು 1948 ಡಿಸೆಂಬರ್ 10ರಂದು. ಭಾರತದಲ್ಲಿ 16 ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಿವೆ. ಭಾರತದಲ್ಲಿ 17 ರೈಲ್ವೆ ವಲಯಗಳಿವೆ. 1955ರಲ್ಲಿ ಭಾರತ ಸರ್ಕಾರವು ಪೌರತ್ವ ಕಾಯ್ದೆಯನ್ನು ಜಾರಿಗೆ ತಂದಿದೆ. ಮೂಲಭೂತ ಹಕ್ಕುಗಳು ಸಂವಿಧಾನದ 3ನೇ ಭಾಗದಲ್ಲಿದೆ. 1979ರಲ್ಲಿ ಮಾಡಲಾದ 44ನೇ ತಿದ್ದುಪಡಿಯಂತೆ ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕಿನಿಂದ ತೆಗೆಯಲಾಗಿದೆ. 1976ರಲ್ಲಿ 42ನೇ ತಿದ್ದುಪಡಿಯಂತೆ ಮೂಲಭೂತ ಕರ್ತವ್ಯಗಳನ್ನು ಅಳವಡಿಸಲಾಗಿದೆ. ಮೂಲಭೂತ ಕರ್ತವ್ಯಗಳು ಸಂವಿಧಾನದ 4ನೇ ಭಾಗದ 51ನೇ ಎ ವಿಧಿಯಲ್ಲಿದೆ. 1989ರಲ್ಲಿ ಜಾರಿಗೆ ಬಂದ ಸಂವಿಧಾನದ 61ನೇ ತಿದ್ದುಪಡಿಯಂತೆ ಮತದಾನದ ಕನಿಷ್ಠ ವಯೋಮಿತಿಯನ್ನು 21ರಿಂದ 18 ವರ್ಷಕ್ಕೆ ಇಳಿಸಲಾಯಿತು. 1989 ನವೆಂಬರ್ 12ರಂದು ಮಕ್ಕಳ ಹಕ್ಕುಗಳ ಅಂಗೀಕಾರವಾಯಿತು, ಅಂದರೆ ಮಕ್ಕಳ ಹಕ್ಕುಗಳ ಘೋಷಣೆ. 1992 ಡಿಸೆಂಬರ್ 11ರಂದು ಮಕ್ಕಳ ಹಕ್ಕುಗಳ ಒಡಂಬಡಿಕೆಗೆ ಭಾರತ ಸಹಿ ಮಾಡಿದೆ. ಭಾರತ ಸಂವಿಧಾನದ ಮೊದಲ ತಿದ್ದುಪಡಿ ಆದದ್ದು 18 ಜೂನ್ 1951ರಂದು. ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆ 1993ರಲ್ಲಿ ಜಾರಿಗೆ ಬಂದಿದೆ. ಭಾರತದ ರಾಷ್ಟ್ರಗೀತೆ 1911ರಲ್ಲಿ ಬಂಗಾಳಿ ಭಾಷೆಯಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಅವರಿಂದ ರಚಿಸಲ್ಪಟ್ಟಿದೆ. CAI ಅಂದರೆ ಕಂಪ್ಯೂಟರ್ ಅಸಿಸ್ಟೆಡ್ ಇನ್ಸ್ಟ್ರಕ್ಷನ್. 3Rಗಳು ಅಂದರೆ ರೀಡಿಂಗ್, ರೈಟಿಂಗ್, ಅರಿಥಮೆಟಿಕ್. 3Hಗಳೆಂದರೆ ಹೆಡ್, ಹಾರ್ಟ್ ಅಂಡ್ ಹ್ಯಾಂಡ್. ಮನೋವಿಜ್ಞಾನ ಮತ್ತು ಶಿಕ್ಷಣದ ವಿವೇಚನೆ. ಸೈಕಾಲಜಿ ಪದವನ್ನು ಮೊದಲು ಬಳಸಿದವರು ರೂಡಾಲ್ಫ್ ಗೆಕ್ಲೆ 1590ರಲ್ಲಿ. ಸೈಕಾಲಜಿ ಗ್ರೀಕ್ ಭಾಷೆಯ ಸೈಕಿ ಅಂದರೆ ಆತ್ಮ ಮತ್ತು ಲೋಗಸ್ ಅಂದರೆ ಅಧ್ಯಯನ ಎಂಬ ಅರ್ಥವನ್ನು ಹೊಂದಿದೆ. ಆತ್ಮದ ಅಧ್ಯಯನ ಇದನ್ನು ಗ್ರೀಕ್ ಪ್ರತಿಪಾದಿಸಿದವರು ಕೆಂಟ್ ತಿರಸ್ಕರಿಸಿದರು. ಮನಸ್ಸಿನ ವಿಜ್ಞಾನ ಅಂತ ಡೆಕಾಡೆ ಅವರು ಪ್ರತಿಪಾದಿಸಿದರು. ಇದನ್ನು ವ್ಯಾಟ್ಸನ್ ತಿರಸ್ಕರಿಸಿದರು. ಸೈಕಾಲಜಿ ಅಂದರೆ ಪ್ರಜ್ಞೆಯ ವಿಜ್ಞಾನ ಅಂತ ವಿಲಿಯಂ ವುಂಟ್ ಪ್ರತಿಪಾದಿಸಿದರು. ಅದನ್ನು ಸಿಗ್ಮಂಡ್ ಫ್ರೈಡ್ ತಿರಸ್ಕರಿಸಿದರು. ಸೈಕಾಲಜಿ ಅಂದರೆ ವರ್ತನೆಯ ವಿಜ್ಞಾನ ಅಂತ JB ವ್ಯಾಟ್ಸನ್ ಪ್ರತಿಪಾದಿಸಿದರು. ಅದನ್ನು ಎಲ್ಲರೂ ಒಪ್ಪಿದ್ದಾರೆ. ಆತ್ಮ, ಮನಸ್ಸು, ಪ್ರಜ್ಞೆ, ವರ್ತನೆ ಇದು ಸೈಕಾಲಜಿಯಲ್ಲಿ ಬರುವಂತಹ ಹಂತಗಳಾಗಿವೆ. ಅಂದರೆ ಸೈಕಾಲಜಿ ಯಾವ ರೀತಿಯಾಗಿ ಬದಲಾವಣೆ ಹೊಂದಿದೆ ಅದರ ಅರ್ಥ ಅಂದರೆ ಮೊದಲು ಆತ್ಮ ಅಂತ ಹೇಳ್ತಿದ್ರು, ಆಮೇಲೆ ಮನಸ್ಸು, ಆಮೇಲೆ ಪ್ರಜ್ಞೆ, ಆಮೇಲೆ ವರ್ತನೆ. ಶುದ್ಧ ಮನೋವಿಜ್ಞಾನ ಅಂದರೆ ಸಾಮಾನ್ಯ, ಸಾಮಾಜಿಕ, ವಿಕಾಸ, ವಿಭೇದಾತ್ಮಕ, ಪ್ರಾಯೋಗಿಕ ಮತ್ತು ಶಾರೀರಿಕ.
ಅನ್ವಯಿಕ ಮನೋವಿಜ್ಞಾನ ಅಂದರೆ ಶೈಕ್ಷಣಿಕ, ಮಕ್ಕಳ ಚಿಕಿತ್ಸಾ, ರಕ್ಷಣಾ ಮನೋವಿಜ್ಞಾನಗಳು. ಮನೋವಿಜ್ಞಾನದ ಪ್ರಮುಖ ಪಂಥಗಳು ವರ್ತನಾ ಪಂಥ ಅಥವಾ ವರ್ತನವಾದ, ಗೆಸ್ಟಾಲ್ಟ್ ಪಂಥ ಅಥವಾ ಅರ್ಥಪೂರ್ಣ ಸಮಗ್ರ ದೃಷ್ಟಿ ಪಂಥ ಅಥವಾ ಸಮಗ್ರ ದೃಷ್ಟಿ ಪಂಥ, ಮೂರನೇದು ಮಾನವತಾ ಪಂಥ ಅಥವಾ ಮಾನವತಾವಾದ. ಇದರ ಕುರಿತಾಗಿ ನೋಡೋಣ. ವರ್ತನಾ ಪಂಥ ಅಥವಾ ವರ್ತನವಾದ ಇದನ್ನು ನೀಡಿದವರು ಅಮೆರಿಕಾದ ಜೆ.ಬಿ. ವ್ಯಾಟ್ಸನ್. ವರ್ತನವಾದದ ಪ್ರಮುಖ ಪ್ರತಿಪಾದಕರೆಂದರೆ ವ್ಯಾಟ್ಸನ್, ಹಲ್, ಸ್ಕಿನ್ನರ್, ಪಾವ್ಲೋ ಮತ್ತು ಟಾಲ್ಮನ್. ಪ್ರಾಣಿ ಮತ್ತು ಮನುಷ್ಯನಲ್ಲಿರುವ ವರ್ತನೆಯನ್ನು ಮನೋವಿಜ್ಞಾನದ ವಸ್ತುವಾಗಿ ಅಭ್ಯಸಿಸುವುದು ವರ್ತನಾ ಪಂಥದ ಪ್ರಮುಖ ಅಂಶವಾಗಿದೆ. ಗೆಸ್ಟಾಲ್ಟ್ ಪಂಥ ಅಥವಾ ಅರ್ಥಪೂರ್ಣ ಸಮಗ್ರ ದೃಷ್ಟಿ ಪಂಥ ಇದನ್ನು ನೀಡಿದವರು ಜರ್ಮನಿಯ ಮ್ಯಾಕ್ಸ್ ವರ್ದಿಮರ್. ಗೆಸ್ಟಾಲ್ಟ್ ಇದೊಂದು ಜರ್ಮನ್ ಪದವಾಗಿದ್ದು ಅರ್ಥಪೂರ್ಣ ಆಕೃತಿ, ವಿನ್ಯಾಸ, ಸಮಗ್ರತೆ, ಅಖಂಡ ಸಂಘಟನೆ. ಪ್ರತಿಯೊಂದು ಸನ್ನಿವೇಶವನ್ನು ಇಡಿಯಾಗಿ ಪರಿಗಣಿಸಿ ಅದನ್ನು ಗ್ರಹಿಸುವುದು ಮುಖ್ಯವಾಗಿದೆ. ಗೆಸ್ಟಾಲ್ಟ್ ಪಂಥದ ಪ್ರಮುಖ ಪ್ರತಿಪಾದಕರೆಂದರೆ ಮ್ಯಾಕ್ಸ್ ವರ್ದಿಮರ್, ಕೋಲರ್, ಕರ್ಟ್ ಲೆವಿನ್, ಕರ್ಟ್ ಕೊಫ್ಕಾ. ಗೆಸ್ಟಾಲ್ಟ್ ಪಂಥ ಅಂತರ್ದೃಷ್ಟಿ ಪದಕ್ಕೆ ಹೆಚ್ಚು ಒತ್ತು ನೀಡಿದೆ. ತಕ್ಷಣ ವಿಚಾರ ಹೊಳೆಯುವುದು. ಮುಂದಿನದು ಮಾನವತಾ ಪಂಥ ಅಥವಾ ಮಾನವತಾವಾದ. ಇದನ್ನು ನೀಡಿದವರು ಅಮೆರಿಕಾದ ಅಬ್ರಹಾಂ ಮಾಸ್ಲೋ ಮತ್ತು ಕಾರ್ಲ್ ರೋಜರ್ಸ್. ಮನೋವಿಜ್ಞಾನದಲ್ಲಿ ವರ್ತನವಾದ ಮತ್ತು ಮನೋವಿಶ್ಲೇಷಣಾವಾದಗಳು ಎರಡು ಶಕ್ತಿಗಳಾದರೆ ಮೂರನೆಯ ಶಕ್ತಿ ಮಾನವತಾವಾದ. ಮಾನವನ ಹಿತವನ್ನು ಸಾಧಿಸುವ ಗುರಿಯನ್ನು ಪ್ರಮುಖವಾಗಿಟ್ಟುಕೊಂಡು ವರ್ತನೆಯನ್ನು ನಿಯಂತ್ರಿಸುವುದು. ಅಬ್ರಹಾಂ ಮಾಸ್ಲೋನ 5 ಅಗತ್ಯತೆಗಳ ಶ್ರೇಣಿಗಳೆಂದರೆ ಮೊದಲನೆಯದು ದೈಹಿಕ, ಎರಡನೆಯದು ಸುರಕ್ಷತಾ, ಮೂರನೆಯದು ಪ್ರೀತಿ ಹಾಗೂ ವಿಶ್ವಾಸ, ನಾಲ್ಕನೆಯದು ಆತ್ಮಗೌರವದ ಅಗತ್ಯತೆಗಳು, ಐದನೆಯದು ಆತ್ಮ ಸಾಕ್ಷಾತ್ಕಾರ. ಶೈಕ್ಷಣಿಕ ಮನೋವಿಜ್ಞಾನ. ಸ್ವಿಟ್ಜರ್ಲ್ಯಾಂಡಿನ ಹೆನ್ರಿಚ್ ಪೆಸ್ಟಾಲಜಿ ಮನೋವಿಜ್ಞಾನದ ಆಧಾರದಲ್ಲಿ ಶಿಕ್ಷಣವನ್ನು ಅನುಷ್ಠಾನಕ್ಕೆ ತಂದರು. 1804ರಲ್ಲಿ ಪ್ರತ್ಯೇಕ ಶಿಕ್ಷಕ ತರಬೇತಿ ಶಾಲೆಯನ್ನು ಪ್ರಾರಂಭಿಸಿದರು. ಫೆಡ್ರಿಕ್ ಹರ್ಬಾತ್ ಮೊದಲ ಬಾರಿಗೆ ಶಿಕ್ಷಣದ ಬೋಧನೆಯ ಪಂಚ ಸೋಪಾನಗಳನ್ನು ಅಸ್ತಿತ್ವಕ್ಕೆ ತಂದರು. ಜರ್ಮನಿಯ ಪ್ರೊಬೆಲ್ ಕಿಂಡರ್ ಗಾರ್ಡನ್ ಎಂಬ ಪ್ರಸಿದ್ಧ ಬೋಧನಾ ವಿಧಾನವಾಗಿದೆ. ಥಾನ್ ಡೈಕ್ನ ಪ್ರಸಿದ್ಧ ಕೃತಿ ಶೈಕ್ಷಣಿಕ ಮನೋವಿಜ್ಞಾನ 1903ರಲ್ಲಿ ರಚಿಸಲಾಗಿದೆ. ವಿಕಾಸಾತ್ಮಕ ಮನೋವಿಜ್ಞಾನ ಅಂದರೆ ಮಾನವನ ಬೆಳವಣಿಗೆ ಮತ್ತು ವಿಕಾಸಗಳ ಕುರಿತು ವಿವರಿಸುವ ಶಾಖೆಯಾಗಿದೆ. ಸಾಮಾಜಿಕ ಮನೋವಿಜ್ಞಾನ ವ್ಯಕ್ತಿಗಳಲ್ಲಿ, ವ್ಯಕ್ತಿ ಸಮೂಹದ ನಡುವೆ ಸಾಮಾಜಿಕ ಸಂಬಂಧಗಳ ಶಾಖೆಯಾಗಿದೆ. ವಿಭೇದಾತ್ಮಕ ಮನೋವಿಜ್ಞಾನ ವೈಯಕ್ತಿಕ ಭಿನ್ನತೆಗಳನ್ನು ಕುರಿತು ವಿವರಿಸುವ ಶಾಖೆಯಾಗಿದೆ.